ಹಾಯ್ ಎಲ್ರಿಗೂ ನಮಸ್ಕಾರ. ಆ, ನಮ್ಮ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಅಪ್ಡೇಟ್ ಏನಂದ್ರೆ ಇವತ್ತಿನ ಅಪ್ಡೇಟ್ ಏನಂದ್ರೆ ಕ್ರೇಜಿ ಕ್ರೇಜಿ ಅಪ್ಡೇಟು. ನಮ್ ವಿರಾಟ್ ಕೊಹ್ಲಿ ಇಲ್ಲ, ದುಃಖದ ಸಂಗತಿ. ಮನಸ್ಸಿಗೆ ಶಾಂತಿ ಇಲ್ಲ. ನಾಳೆ ಮ್ಯಾಚ್ ಆಡಲ್ಲ. ಮತ್ತಿನ್ನೇನು ಇಲ್ಲ. ಸೊ ನಾಳೆ ವಿರಾಟ್ ಕೊಹ್ಲಿ ಆಡಲ್ಲ, ಅದಕ್ಕೋಸ್ಕರ ನಾವು ನಮ್ಮ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪ್ಲೇಯಿಂಗ್ 11 ಚೇಂಜ್ ಮಾಡಿದೀವಿ. ಇಂಡಿಯಾ ಪ್ಲೇಯಿಂಗ್ 11 ಮತ್ತೆ ಅಫ್ಘಾನಿಸ್ತಾನ್ ಪ್ಲೇಯಿಂಗ್ 11 ಇದ್ರಲ್ಲಿ ಹಾಕಿದೀವಿ. ಸೊ ಇಂಡಿಯಾ ಪ್ಲೇಯಿಂಗ್ 11 ಬಂದ್ಬಿಟ್ಟು ನಂಬರ್ 3 ಅಲ್ಲಿ ಶುಭ್ಮನ್ ಗಿಲ್ ಆಡೋದು ನನ್ ಕನ್ಫರ್ಮ್ ಅನಿಸ್ತಿದೆ. ಸೊ ಅದ್ ಬಿಟ್ರೆ ಬೇರೆ ಜಾಗ ಆಡಕ್ ಚಾನ್ಸ್ ಇಲ್ಲ ಅನ್ಕೋತೀನಿ. ಆಡಿದ್ರೆ ಟಾಪ್ 3 ಅಲ್ಲೇ ಆಡ್ಬೇಕು ಅವನು. ಬಟ್ ಕೊಹ್ಲಿ ಇರ್ಲಾರ್ದ ಬಹಳ ತ್ರಾಸ ಆಗೈತಿ. ನಾಳೆ ಅವನೇ ಒಂದ್ ಸ್ವಲ್ಪ ಆಡ್ತಾನ, ಮಜಾ ಮಾಡ್ಬೇಕ, ನೋಡಿ ಮಜಾ ಮಾಡ್ಬೇಕ ಅಂತ ಅನ್ಕೊಂಡಿದ್ದಿ. ಅವ ಆಡ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಯಾರು ಮ್ಯಾಚ್ ನೋಡಲ್ಲ ಅಂತ ಅನ್ಕೋತೀನಿ, ಎಸ್ಪೆಷಲಿ ನಮ್ ಬೆಂಗಳೂರು ಫ್ಯಾನ್ಸ್. ಸೊ ನೋಡಂತ ಹೆಂಗಾಗ್ತದಂತ. ಹಾರ್ದಿಕ್ ಇದ್ರಾಗ ಲೈಕ್ ಅಫ್ಘಾನಿಸ್ತಾನ ಅವರು ಇಂಡಿಯಾದವ್ರದ್ದು ಕಂಪೇರ್ ಮಾಡಿದ್ರೆ ಬಲಶಾಲಿ ಟೀಮ್ ಇಂಡಿಯಾ ಅಂತ ಕಾಣಿಸ್ ಬರುತ್ತೆ. ಬಟ್ ನಿನ್ಗೆ ಏನ್ ಅನಿಸ್ತದ? ನಂಗೂನು ಸೇಮ್ ಅನ್ಸುತ್ತೆ. ಅಂದ್ರೆ ಇಂಡಿಯಾ ಕಂಪ್ಯಾರಿಟಿವ್ಲಿ ಓವರ್ ಆಲ್ ಸ್ಕ್ವಾಡ್ ನೋಡಿದ್ರೆ ಇಂಡಿಯಾನೇ ಸ್ಟ್ರಾಂಗ್ ಇದೆ. ಸೊ ಇವಾಗ ರೋಹಿತ್ ಶರ್ಮಾದು ನಾಳೆಗೆ ಯಾವ್ದ್ರಾಗದ? ಇಂದೋರ್ ಅಲ್ಲ, ಮೊಹಾಲಿನಾಗ ಫಸ್ಟ್ ಮ್ಯಾಚ್ ಅದ. ಸೊ ಮೊಹಾಲಿನಾಗ ಫಸ್ಟ್ ಮೊಹಾಲಿ. ಮ್ಯಾಚ್ ಅಂದ್ರ ಮೊಹಾಲಿ ಆರಾಮ್ಸೆ ಹೊಡಿಬಹುದು, ರನ್ ಎಲ್ಲ ಹೊಡಿಬಹುದು ಈಸಿ. ಹ್ಮ್. ಮೊಹಾಲಿ, ಇಂದೋರ್, ಬೆಂಗಳೂರು ಮೂರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಒಂದು ಬಿಗ್ ಅಪಾರ್ಚುನಿಟಿ ಫಾರ್ ಯಶಸ್ವಿ ಜೈಸ್ವಾಲ್ ಮತ್ತೆ ಶುಭ್ಮನ್ ಗಿಲ್ಲು. ನಂಗೆ ತಿಲಕ್ ವರ್ಮಾ ಆಡಿಸ್ತಾರ ಅಥವಾ ಡೂಬೆಗ್ ಆಡಿಸ್ತಾರ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರ ತಿಲಕ್ ವರ್ಮಾಗ್ ಆಡ್ಸಿದ್ರ ಒಬ್ಬರು ಬೌಲರ್ ಕಮ್ಮಿ ಆಗ್ತಾರ ನಮ್ ಕಡೆ, ಡೂಬೆಗ್ ಆಡ್ಸಿದ್ರ ಬೌಲರ್ ಹೆಚ್ಚಿಗೆ ಆಗ್ತಾರ. ನಂಗ್ ಗೊತ್ತಿಲ್ಲ ಡೂಬೆ ಏನ್ ಲೈಕ್ ಗೊತ್ತಿಲ್ಲ, ಆಲ್ರೌಂಡರ್ ಅದಾನ, ಬಟ್ ಯಾವ ಲೆವೆಲ್ಗೆ ಆಡಿಸ್ತಾರ ಏನ್ ಗೊತ್ತಿಲ್ಲ. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ಸೊ ಕಂಪೇರ್ ಮಾಡಿದ್ರ ಲೈಕ್ ಮೂರ್ ಜನ ಅಂತ ಬರೀ 3 ಜನ ಬೌಲರ್ಸ್ ಅದಾರ, 3 ಜನ ಅದಾರ. ಮುಖೇಶ್ ಕುಮಾರ್, ಆವೇಶ್ ಖಾನ್, ಹರ್ಷದೀಪ್. ಹೌದು. ಸೊ ಮೋಸ್ಟ್ಲಿ 3 ಜನ ಬೌಲರ್. ಸೊ 3 ಜನಕ್ಕೆ ತಗೋತಾರ. ಸ್ಪಿನ್ನರ್ ನಾಗೆ ಸ್ವಲ್ಪ ಕಾಂಪಿಟೇಷನ್ ಐತಿ. ಅಕ್ಷರ್ ಪಟೇಲ್ ಮತ್ತ ಸುಂದರ್, ಕುಲ್ದೀಪ್ ಯಾದವ್ ಮತ್ತೆ ರವಿ ಬಿಷ್ಣಾಯ್. ಸೊ ಇವ್ರಿಬ್ಬರನ್ನ ಯಾವ್ದ್ರಾಗ ಚೂಸ್ ಮಾಡ್ತಾರ? ಜಿತೇಶ್ ಶರ್ಮಾಗ್ ಒಂದ್ ಚಾನ್ಸ್ ಪಕ್ಕ ಕೊಡ್ತಾರ. ಯಾಕಂದ್ರ ಇನ್ನೊಬ್ಬ ಕೀಪರ್ ಇಲ್ಲ ಅನ್ಕೋತೀನಲ್ಲ, ಹ್ಮ್. ಕೀಪರ್ ಇದಾನ ಇನ್ನೊಬ್ಬ. ಇನ್ನೊಬ್ಬ ಕೀಪರ್ ಸಂಜು ಸ್ಯಾಮ್ಸನ್ ಇರೋದು. ಸೊ ಮತ್ತೆ ಇನ್ನೊಂದೇನಂದ್ರೆ ಕೊಹ್ಲಿ ಇಲ್ದೇ ಇರೋದ್ರಿಂದ ಇವರಿಗಿಬ್ಬರಿಗೆ ಒಳ್ಳೆ ಆಪರ್ಚುನಿಟಿ ಇದೆ, ಯಶಸ್ವಿ ಜೈಸ್ವಾಲ್ ಮತ್ತೆ ಶುಭ್ಮನ್ ಗಿಲ್ಗೆ. ಸೊ ಇಬ್ರು ಆಪರ್ಚುನಿಟಿ ಅಲ್ಲ ಯಾರು ಬ್ರೋ, ಚೆನ್ನಾಗ್ ಆಡ್ತಾರೆ ಅವ್ರು ಮೋಸ್ಟ್ಲಿ. ಅಪಾರ್ಚುನಿಟಿ ಇದೆ, ಬಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಮ್ಯಾಚ್ ನೋಡಲ್ಲ, ಚಾನ್ಸೇ ಇಲ್ಲ. ಕೊಹ್ಲಿ ಇದ್ರೇನೆ ಅದು ಮ್ಯಾಚ್ ನೋಡಲ್ಲ. ಒಂಥರ ಕ್ರೇಜಿ. ಕೊಹ್ಲಿಗೆ ಸಾಟಿ. ಆಯ್ತು, ಆಮೇಲೆ ಕಿಂಗ್ ಕೊಹ್ಲಿ ಏನಕ್ಕಂತಾರ ಹೇಳು, ಬಗ್ಗೆ ಒಂದ್ ಎಪಿಸೋಡೇ ಮಾಡ್ಬೇಕಾಗತ್ತೆ. ಆಮೇಲೆ ಮತ್ ಇನ್ನೊಂದ್ ಏನಂದ್ರೆ ರಿಂಕು ಸಿಂಗ್ ನ ಇವರು ಹೆಂಗೆ ಆಡಿಸ್ತಾರೆ ಅಂದ್ರೆ ಲೈಕ್ ಬಿಗ್ ಹಿಟರ್ ಲಾಸ್ಟ್ಗೆ 5-6 ವಿಕೆಟ್ ಹೋದ್ಮೇಲೆ ಆಡಿಸ್ತಾರ, ಅವ್ರ ಮಿಡ್ಲ್ ಏನಾದ್ರು ಆಡಿಸಿ ರಿಂಕು ಸಿಂಗ್ ಆಕ್ಚುಲಿ ಮುಂದೆನೆ ಬರ್ಬೋದು. ಆಕ್ಚುಲಿ 3 ಡೌನ್ ಕರೆಕ್ಟ್ ಇದೆ ಅನ್ಸುತ್ತೆ. ರಿಂಕು ಸಿಂಗ್ ನಾವು ನೋಡಿದಂಗೆ ಬರೀ ಹಿಟ್ಟಿಂಗ್ ಮಾತ್ರ ಅಲ್ಲ, ರಿಂಕು ಸಿಂಗ್ ಹತ್ರ ಅದು ನಿಂತಾಡೋ ಗೇಮ್ ಕೂಡ ಇದೆ. ನಾವು ತುಂಬಾ ಸಲ ಅಬ್ಸರ್ವ್ ಮಾಡಿದ್ವಿ ಅದು. ನಾನು ಇನ್ನೊಂದ್ ಹೇಳ್ಬೇಕನ್ನತ್ತಿದ್ದೆ, ವಿರಾಟ್ ಕೊಹ್ಲಿ ಯಾಕೆ ಆಡತ್ತಿಲ್ಲ ಅಂದ್ರೆ ಪರ್ಸನಲ್ ರೀಸನ್ಸ್ ಅಂತ ಕೊಟ್ಟಾರ. ಸೊ ಪರ್ಸನಲ್ ರೀಸನ್ ನಾವೆಲ್ಲ ಹೇಳಕ್ ಆಗಂಗಿಲ್ಲ, ಬಟ್ ಆದ್ರೂ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಷ್ಟೊಂದೇನ್ ಪರ್ಸನಲ್ ಇಲ್ಲ. ಸೊ ಅಮಿಕಾ ಬರ್ಡೇ, ಸೊ ಅದಕ್ಕಾಗಿ ಫಸ್ಟ್ T20 ಆಡಲ್ಲ. ಸೆಕೆಂಡ್ T20 ಬರ್ತಾನೆ. ನಮ್ಮಲ್ಲಿ ಮಾತ್ರ ಇಲ್ಲ, ಎಕ್ಸ್ಕ್ಲೂಸಿವ್ಲಿ ವಿರಾಟ್ ಕೊಹ್ಲಿ ಕಾಲ್ ಮಾಡಿ ಹೇಳಿದ್ರು. ವಿರಾಟ್ ಕೊಹ್ಲಿ ಅವ್ರು ನಮ್ಗೆ ಕಾಲ್ ಮಾಡಿ ನಮ್ದು ಅಮಿಕಾ ಬರ್ಡೇ ಆದಪ್ಪ, ಸ್ವಲ್ಪ ಇನ್ಫಾರ್ಮ್ ಕೊಡ್ರಿ ಎಲ್ಲ ಹುಡುಗರಿಗೆ ಅಂತ ನಾವ್ ಅದಕ್ಕೆ ಹೇಳತ್ತೀವಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ಸೊ ನೆಕ್ಸ್ಟ್ ಸೆಕೆಂಡ್ T20 ಏನ್ ಬರ್ತಾರ, ರೆಸ್ಪೆಕ್ಟ್ ಕೊಡ್ಬೇಕು ನಮ್ ಕೊಹ್ಲಿ ಬಾಸ್. ಸೊ ಒಂದು ಸೆಕೆಂಡ್ T20 ಏನ್ ಬರ್ತಾರ, ಅವಾಗ ಧೂಮ್ ಮಚ ಹಂಗೆ. ಅಫ್ಘಾನಿಸ್ತಾನಕ್ ಬರೋಣಪ್ಪ. ಸೊ ಓಪನಿಂಗು ಗುರ್ಬಾಜು, ಜಜಾಯಿ, ದೆನ್ ಇಬ್ರಾಹಿಂ ಜುದ್ರಾನು. ನನಗೇನಂದ್ರೆ ಅಜ್ಮತುಲ್ಲಾ ಉಮರ್ ಜಾಯ್ ಮೇಲೆ ಸ್ವಲ್ಪ ಕಣ್ಣ ಹೆಂಗ್ ಆಡ್ತಾನಂತ. ಯಾಕಂದ್ರೆ ಇವನಿಗೆ IPL ನಾಗೂ ತಗೊಂಡ್ಬಿಟ್ಟಾರ. ಸೊ IPL ಕಾಂಟ್ರಾಕ್ಟ್ ಬೇರೆ ಇದೆ. ಎಸ್ ನವೀನ್ ಉಲ್ಲಾಕ ಮತ್ತೆ ವಿರಾಟ್ ಕೊಹ್ಲಿ ನೋಡಕ್ ಆಗಲ್ಲ. ಅದೊಂದ್ ಫ್ರೆಂಡ್ಶಿಪ್, ಅದೊಂದ್ ಬಾಂಡ್, ಅದು ಮರೆಯಲಾರದ ಸಂಬಂಧ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಫಾರೂಕಿ ವರ್ಸಸ್ ರೋಹಿತ್ ಶರ್ಮಾ ಒಂದ್ ನೋಡ್ಬೇಕಿತ್ತು. ಲೈಕ್ ಲೆಫ್ಟ್ ಹ್ಯಾಂಡ್ ಬೌಲರು ಸ್ಟ್ರಗಲ್ ಮಾಡ್ತಾರೆ, ನಮ್ ರೋಹಿತ್ ಅವರು ಸ್ಟ್ರಗಲ್ ಮಾಡ್ತಾರೆ, ನಮ್ ಕ್ಯಾಪ್ಟನ್. ಸೊ ನೋಡ್ಬೇಕಿತ್ತು ಅದೊಂದ ನೋಡ್ಬೇಕ. ನಾಳಿಗಂದ್ರ ದಟ್ ಈಸ್ ವಾಟ್ ಫಜಲ್ ಫಾರೂಕಿ ವರ್ಸಸ್ ರೋಹಿತ್ ಶರ್ಮಾ ಒಂದ್ ನೋಡ್ಬೋದು, ಅದೊಂದು ಹೆವಿ ಮಜಾ ಬರುತ್ತೆ. ಅದಾದ್ಮೇಲೆ ಹರ್ಷದೀಪ್ ವರ್ಸಸ್ ರಹಮಾನುಲ್ಲಾ ಗುರ್ಬಾಜ್ ನೋಡ್ಬೋದು, ಅದೊಂದು ಮಜಾ ಬರುತ್ತೆ. ಯಾರಪ್ಪ ಗೆಲ್ಲೋದು ನಿಮ್ ಪ್ರಕಾರ, ನಿಮ್ಮ ಆಸ್ಟ್ರಾಲಜಿ ಪ್ರಕಾರ? ಇಂಡಿಯಾನೇ ಅಪ್ಪರ್ ಹ್ಯಾಂಡ್ ಇದೆ ನಾಳೆನು. ಅಂದ್ರೆ 3 ಮ್ಯಾಚ್ ಇಂಡಿಯಾನೇ ಅಪ್ಪರ್ ಹ್ಯಾಂಡ್ ಇದೆ. ಅಫ್ಘಾನಿಸ್ತಾನ್ ವಿನ್ ಆದ್ರೆ ಟಫ್ ಕಾಂಪಿಟೇಷನ್ ಸಿಗ್ಬೋದು ಅಫ್ಘಾನಿಸ್ತಾನ್ ಅಲ್ಲಿ. ಲಾಸ್ಟ್ ಟೈಮ್ ಅವರು ಇಂಡಿಯಾ ಏಷ್ಯಾ ಕಪ್ ಅಲ್ಲಿ ಒಂದ್ ಮ್ಯಾಚ್ ಟೈ ಆಗಿತ್ತಲ್ಲ, ಅದು ಅವಾಗ ಅಷ್ಟೇನ್ ಅವ್ರದ್ದು ಟೀಮ್ ಇಲ್ಲ. ಇವಾಗ ಟೀಮ್ ಕೂಡ ಚೆನ್ನಾಗಿದೆ. ಸೊ ಇಂಡಿಯಾ ಸ್ವಲ್ಪ ಬೌಲಿಂಗ್ ಓಕೆ ಇರೋದ್ರಿಂದ ಅವರು ಕಾಂಪಿಟೇಷನ್ ಕೊಡ್ಬೇಕು. ಇಂಡಿಯಾ ಗೆಲ್ಲೋದು ಸಹಜ. ನಾಳೆ ಮ್ಯಾಚ್ ನೋಡಿ ಇಂಡಿಯಾ ಗೆಲ್ತಾರೆ ಅಂತ ನಮಗೂ ಭರವಸೆ ಇದೆ. ಸೊ ಖುಷಿ ಪಡಿ. ಕೊಹ್ಲಿ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗತ್ತೆ. ಮತ್ತೆ ನಾಳೆ ಸಿಗೋಣ. ಹೀಗೆ ನಮ್ದು ಕನ್ವರ್ಸೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸ್ವಲ್ಪ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಸ್ವಲ್ಪ ಪಬ್ಲಿಕ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ನಮಗೂ ಒಂಚೂರು ಸಪೋರ್ಟ್ ಮಾಡ್ರಿ. ಫಸ್ಟ್ ಚಾನಲ್ ಅದ್ರಾಗ ಎಸ್ಪೆಷಲಿ ಅಷ್ಟೇ ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಸಪೋರ್ಟ್ ಮಾಡ್ರಿ. ಇದ್ರಾಗ ಹೆವಿ ಭಾಷೆದೆಲ್ಲ ಒಂದ್ ಮಿಕ್ಸ್ ಅದ. ಉತ್ತರ ಕರ್ನಾಟಕ ಮಂದಿ ಅದರ, ಮತ್ತ ನಮ್ಮ ಹಾರ್ದಿಕ್ ಮಂಗಳೂರು ಹುಡ್ಗ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಎಲ್ರು ಸಪೋರ್ಟ್ ಮಾಡ್ರಿ. ಹಿಂಗೆ ನಾಳೆ ಭೇಟಿ ಆಗೋಣ. ಸರಿ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.